ನೀ ಬಂಗಾರ ಬಣದಾಕಿ ಒಳ್ಳೆಯ ಗುಣದಾಕಿ ಹಗಲಿರುಳು ನನಗ ನೆನಪಾಕಿ ಬೇಕಾದ ನೀ ಬೇಡ ನನ್ನ ಕೈಯ ಬಿಡಬೇಡ ಎಲ್ಲಾನು ನೀನ ತಿಳಿದಕ್ಕೆ ಅಂತ ಎಷ್ಟು ಚಂದ ಬರೀತಾರೆ ಕವಿ ಹೆಣ್ಮಕ್ಳ ಬಗ್ಗೆ. ಹಾಗೆ ನಮ್ಮ ಮಹಾನ್ಯವರು ಸೂಪರ್ ಹಿಟ್ ಹಾಡನ್ನು ಬರೆದಂತ ಬಸವರಾಜ್ ನಮ್ಮ ಗುಡ್ಡಪ್ಪ ಮಾಸ್ತರ್ ಅವರು ಇನ್ನೊಂದೇನು ಬಹಳ ಚೆನ್ನಾಗಿ ಬರೀತಾರೆ ನೋಡ್ರಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡ್ತಾರ. ಯಾರ ಮುಂದ ಮಾಡಲಿ ನಿನ್ನ ಗುಣಗಾನ ಗೆಳತಿ ನೀ ನನ್ನ ಪ್ರಾಣ ಯಾರವಿಲ್ಲ ನಿನ್ನಂಥ ಹೆಣ್ಣ ಮಾಡಲೆಂದ ನಿನ್ನ ಭರಣ ರತಿ ಹಂಗ ಕಾಣುತ್ತಿದೆ ಸುಳ್ಳೆಲ್ಲ ನೀನ ಮರಿಬ್ಯಾಡ ಗೆಳತಿ ಪ್ರೀತಿ ಮಾಡಿದ ಹುಡುಗಾನ. ಚಪ್ಪಾಳ ಬರ್ಬೇಕಲ್ಲ ಎಷ್ಟು ಅದ್ಭುತವಾಗಿ ಬರ್ತಾರೆ ನೋಡ್ರಿ. ಯಾರ ಮುಂದ ಮಾಡಲಿ ನಿನ್ನ ಗುಣಗಾನ ಗೆಳತಿ ನೀ ನನ್ನ ಪ್ರಾಣ ಅಂತ ರತಿಹಂಗ ಕಾಣತಿದಿ. ಎಷ್ಟು ಅದ್ಭುತವಾದಂತ ಸಾಹಿತ್ಯ. ಹಾಗೆ ನಮ್ಮ ಶ್ರೀಶೈಲ್ ಕಾಗಲ್ ನಾವೆಲ್ಲ ಹಳ್ಳಿ ಮಂದಿ ಎಷ್ಟು ಚೆನ್ನಾಗಿ ಬರಿತಾ ನೋಡ್ರಿ. ರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶ್ರೀಶೈಲ್ ಕಾಗಲ್ ಭಾಳ ಚಂದ ಬರಿತಾನೆ. ನೀವು ಕೇಳಿರ ಇಲ್ಲ ಗೊತ್ತಿಲ್ಲ, ಕೇಳ್ರಿ, ಭಾಳ ಚಂದ ಬರಿತಾನೆ ಸಾಹಿತ್ಯನ. ಶೃಂಗ ಹೇಳ ಗಂಗಾ ಎಲ್ಲಿ ರಿಂಗ ಮುಂದೆ ಬರೀತಾರೆ ನೋಡ್ರಿ ಚಂದ. ಎಲ್ಲರೂ ಬ್ಯಾರೆ ನನ್ನ ಹುಡುಗಿನ ಬ್ಯಾರೆ ನಿನ್ನ ನಂಬಿದಕ ನನಗೆಂಥ ಹಾರೆ ಗಂಗಾ ಎಲ್ಲಿ ರಿಂಗ. ಚಪ್ಪಾಳ ಬರ್ಲಿ ಚೆನ್ನಾಗಿ ಬರ್ತಾವ ನೋಡ್ರಿ. ನಾ ಕೊಟ್ಟ ರಿಂಗ ಎಲ್ಲಿ ಹೋತ ಗಂಗಾ ಮಾರಿ ಕೊಡಿಸಿದ್ನೆಲ್ಲ ಶೇಂಗಾ ಗಂಗಾ ಎಲ್ಲಿ ರಿಂಗ ಅಂತ ಎಂದು ಪ್ರಾಸ ಎಷ್ಟು ಚೆನ್ನಾಗಿ ಬರೀತಾರೆ. ಹಾಗೆ ನಮ್ಮ ಬಸವರಾಜ್ ಹೂಗಾರ ಅನ್ನುವಂತ ರಾಯಚೂರು ಹುಡುಗ ಎಷ್ಟು ನಮ್ಮ ಓಣ್ಯಾನ ಹುಡುಗಿ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಎಷ್ಟು ಚಂದ ಜನಪದ ಬರೀತಾರೆ ನೋಡ್ರಿ ಅದ್ಭುತವಾಗಿ. ನಂದು ನಿಂದು ಬಂದ ಓಣಿ ಓಣ್ಯಾಗ ನೀರಾಣಿ ನಿನ್ನ ಮೇಲೆ ಮನಸ್ಸು ಮಾಡೇನಿ ಕೋಗಿಲೆಯಂಗ ನಿನ್ನ ಧ್ವನಿ ಕೇಳಿ ಮರುಳು ಆಗೇನಿ ಮನದಾಗ ಬಾಳ ಮರಗೇನಿ. ನೋಡಿ ಚಪ್ಪಾಳೆ ಬರ್ಬೇಕಲ್ಲ ಎಷ್ಟು ಚಂದ ಬರೀತಾರೆ. ನಂದು ನಿಂದು ಅಂದ ಓಣಿ ಓಣ್ಯಾಗ ನೀರಾಣಿ ನಿನ್ನ ಮೇಲೆ ಮನಸ್ಸ ಮಾಡೇನಿ ಅಂತ. ನಮ್ಮ ಸಮದ್ ನಮ್ಮ ಗಂಡುಡ್ರಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರಿ ಈ ಹಾಡನ್ನ. ಸಮದ್ ಅವರು ಬರೆದಂತ ಒಂದು ಹಾಡು ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ ಅದ್ಭುತವಾಗಿ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ ನೀ ನಡೆದು ಜೋರ ಚಪ್ಪಾಳೆ ಹೊಡಿಸಿ. ಇಷ್ಟ ಕೊಂಡ ಮಂದಿ ಅದಾರ ಅವರು. ಓಕೆ ಹೇಳು ಜಲ್ದಿ ಚಪ್ಪಾಳೆ ಬರ್ಲಿರಿ ಒಂದ್ಸಲ ಜೋರಾಗಿ. ಹಾ ಎಸ್ ನೀ ಆಗಲ್ಲ ಏನ್ ಹೇಳಿದಲ್ಲ ಏನಂದ್ರು ಇಲ್ಲಿಂದ ಯು ಶೇಪ್ ನಾಗ ಅಷ್ಟೇ ಕೇಳಿಸ್ರಿ ಚಪ್ಪಾಳೆ. ಅಲ್ಲಿ ಹಿಂದ್ ಕುಂತವ್ರೇನ್ ಚಪ್ಪಾಳೆನ ಹೊಡೆಯುವ ಅವರು ಹೊಡ್ಯಾಗತ್ತಾರ. ಬಟ್ ಏನ ಆಗಲ್ಲ ಏನ ಅಂತೆಲ್ಲ ಏನಾದ್ರು ನಿಮ್ಮ ಮಂದಿನ ಸ್ಟ್ರಾಂಗ್ ಅಂತೆಲ್ಲ ಏನ್ ಹೇಳಿ ನೋಡೋಣ. ಹೆಣ್ಮಕ್ಳೇ ನೀವೇನೇ ಹೇಳ್ರಿ ನಮ್ದೇನ್ ಮಂದಿ ಐತಲ್ಲ ಇದು. ಮನಿ ಹೊರಗಿದ್ರು ಹುಲಿನ ಮನಿ ಒಳಗಿದ್ರು ಎಲ್ಲ ಹುಲಿಗಳ ಹೌದಲ್ರಿ. ವ್ಯತ್ಯಾಸ ಇಷ್ಟ. ಮನಿ ಹೊರಗಡೆ ಬಿಂದಾಸ್ ಐತಿರ್ತಿರ್ತಾವ ಹುಲಿಗಳು, ಮನಿ ಒಳಗಡೆ ದುರ್ಗ ಕುಂತ ಬಿಟ್ಟಿರ್ತಾರ ಮ್ಯಾಲೆ ಹಿಂಗ ಮಿಸ್ಗಾಕ ಬಿಡಂಗಿಲ್ಲ ಹುಲಿನ. ಯವ್ವ ಎಲ್ಲ ನಮ್ಮ ಕಮಿಟಿಯರ ಪರವಾಗಿ ಗಂಡ್ಮಕ್ಳ ಪರವಾಗಿ ಇಲ್ಲಿದ್ದಂಥ ಎಲ್ಲ ಹೆಣ್ಮಕ್ಳಲ್ಲಿ ಒಂದು ವಿನಂತಿ ನಿಮಗೆ. ಆಧಾರ್ ಕಾರ್ಡ್ ಫ್ರೀ ಆಗೈತಲ್ಲ ಬಸ್ ಟಿಕೆಟ್ ನಿಮಗ ಬಸ್ ಹತ್ತಿರ್ತಿರ್ಲವ. ನಮ್ಮ ಗಂಡ್ಮಕ್ಳಂತೂ ಗಂಡಸರು ವಿಮಾನ ಬಂದಂಗೆ ಮಾಡ್ತಾರೆ. ಬಸ್ ಬಂತಂದ್ರೆ ಈ ಬಸ್ ಬಂತಲ್ಲ ಬಸ್ ಅಂತ ಬಸ್ ಸೀಟ್ ಹತ್ತಿದ್ದ ನೋಡಿಲ್ಲ ಅವು. ನೀವು ಬಸ್ ಹತ್ತಿರಲ್ಲ, ನಿಮ್ಮಲ್ಲಿ ವಿನಂತಿ ನಮ್ಮೆಲ್ಲ ಗಂಡು ಮಕ್ಕಳ ಪರವಾಗಿ ಏನಂದ್ರ ಬಸ್ ಹತ್ತಾಕ ಒಂದು ದೊಡ್ಡ ಬಾಗಲ ಮಾಡಿರ್ತಾರೆ ಬೇವ ಬಾಗಲ. ಆ ಬಾಗಲ್ದಂದ ಹತ್ತಿರಿ ಬಸ್ನ. ಆ ಬಸ್ ಬಂದ್ ನಿಂತ ತಕ್ಷಣ ಬಾಗಲ ಬಂದ್ಬಿಟ್ಟು ಗಣಪತಿ ಹಬ್ಬದಾಗ ಬಾಣದ ಪಟಾಕಿ ಹಾಸ್ತಾರ ಹಂಗೆ ಸುರುಕ್ಕಂತ ಇನ್ನು ಕಿಡಿಕ್ಯಾಂದ ಬಂದು ಹತ್ತಾರ. ಆ ಡ್ರೈವರ್ ಇನ್ನೂ ಇಳಿತಿರ್ತೈತೆ ಅದನ್ನ ಜಗ್ಗಿ ಹೋಗೋದು ಹೆಚ್ಚು ಕಡಿಮೆ ಆದ್ರೆ ಅದ್ರ ದುಬ್ಬದ ಮೇಲೆ ಕಾಲು ಇಟ್ಟು ಮ್ಯಾಲೆ ಹತ್ತು ಅಷ್ಟ್ರೊಳಗ ಇನ್ನೊಬ್ಬ ಖರ್ಚಿಪ್ ಹೋಗಿರ್ತಾಳಲ್ಲಿ. ಇವ್ರು ಖರ್ಚಿಪ್ ಹಿಡಿಯಂಗಿಲ್ಲ, ಒಬ್ರಿಗೊಬ್ರು ಜಡಿ ಹಿಡಿದಿರ್ತಾರ ನಂದೋ ನಿಂದೋ ಅಂತೇಳಿ. ಯವ್ವ ಯವ್ವ ಒಲ್ಲೆಪ್ಪ ಇಷ್ಟ ಐತಿ ನಿಮ್ದು ಅನಾಹುತ. ಓಕೆ ವಿಚಾರ ಮಾಡ್ರಿ, ನೀವು ನಮ್ಮನ್ನ ಹೊರಗೆ ಹೋಗಕ ಬಿಟ್ಟಿಲ್ಲ. ನೀವು ಯಾಕೆ ಬಿಟ್ಟಿಲ್ಲ ನೋಡಿ ಎಷ್ಟು ಜನ ಬಂದು ಕೊಡ್ಯಾರ. ಓಕೆ ನಮ್ಮೆಲ್ಲ ಹುಡುಗರ ಸಲುವಾಗಿ 2 ಲೈನ್ ಹೇಳು, ಅವರು ಹುರುಪ್ ಹಾಕ್ತಾರ. ಆಮೇಲೆ ಮತ್ತೆ ಮುಂದೆ ಕಾರ್ಯಕ್ರಮ ಮಾಡೋಣ. ಹುಡುಗರೆಲ್ಲ ಮಹಾನ್ಯ ಅವರಿಂದ ಬಹಳಷ್ಟು ಜನ ಇನ್ಸ್ಟಾಗ್ರಾಮ್ದಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ. 2 ಲೈನಿಗೆ ಹಾಡೋಣ, ಆಮೇಲೆ ಹಾಡ್ಸೋಣ. ವೇಟ್ ಮಾಡ್ಬೇಕಲ್ಲ ನೀವು. ಹಾಡ್ತೀರಿ ಮಹಾನ್ಯ ಜೊತೆ ಹಾಡೇ ಹಾಡ್ತೀರಿ ಗ್ಯಾರಂಟಿ. ಕಂಡಾಗ ಕಣ್ಣೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಬೆಟ್ಟಾಗಿದಿ ನಮ್ಮನೆಯ ಹಿತ್ತಲದಾಗ ವಾದಿ ಗೆಳತಿ ಅಣ್ಣಕ ಮಾಡಿ
ವಲ್ದೆನ ಬ್ಯಾಡ ಬಡತನ ನೀವ್ ಹಾಡ್ತೀರಿ? ಅರಗಣಿ ಹಂಗ ಸಾಕತೇನ ದೊಡದ ಚಂದುಳ್ಳ ಚೆಲುವೆ ನಿನ ನಾಳದ ನಂಬೇನಿ ನಿನ್ನ ಜೈ ನಮ್ಮ ಪಾರ್ವತಿ ಪತಿ ಶಿವ ರ ಮಾದೇ. ಎಲ್ಲ ಊರಾಗ ನಮ್ ಗಂಡುಡ್ರು ಹಾಡ್ತಿದ್ರು, ಕಕ್ಕಮರ್ಯಾಗ ಹೆಣ್ಣುಡ್ರು ಹಾಡಿದ್ರಪ್ಪು, ಹೊಸ ದಾಖಲೆ ಮಾಡಿದ್ರು. ಆಗ್ಲಿ ಒಳ್ಳೇದಾಗ್ಲಿ, ಚಂದುಳ್ಳ ಚಲವ ಬೇಗ ಬೇಗನೆ ಸಿಗಲಿ. ಹೊಸ ಗುರಣ್ಣ ರೆಕಾರ್ಡ್ ಮಾಡಿದ್ರು, ಎಲ್ಲಾ ಕಡೆ ಹುಡುಗರು ಹಾಡಿದ್ರು, ಹುಡುಗರು ಹಾಡಿದ್ರು, ಹುರುಪ್ರದ್ದೆ. ಓಕೆ, ಸೂಪರ್ ಸೂಪರ್. ಹೀಗೆ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ. 4 ತಾಸುಗಳ ಕಾಲ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಎಂಟರ್ಟೈನ್ ಮಾಡ್ತೀವಿ. ನಿಮ್ಮನ್ನ ಅದ್ಭುತವಾಗಿ ನಗಿಸ್ಲಿಕ್ಕೆ ನಮ್ಮ ಇಬ್ಬರು ಅದ್ಭುತವಾದಂತಹ ಟಿವಿ ಹಾಸ್ಯ ಕಲಾವಿದರಿದ್ದಾರೆ. ಸೊ ಹಾಗೆ ವೇದಿಕೆ ಮೇಲೆ ಖಾಸಿಂ ಅಲಿ ಅವರು ಕನ್ನಡ ಕೋಗಿಲೆ ಫೈನಲ್ ನಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಆದ್ರೂ ಕೂಡ ಅದ್ಭುತವಾದಂತಹ ಸಂಸ್ಕೃತ ಶ್ಲೋಕವನ್ನ ಹಾಡಿ ಕನ್ನಡ ಕೋಗಿಲೆ ಸೀಸನ್ 2 ವಿಜೇತರಾದ್ರು. ಆ ಒಂದು ಗೀತೆ ನಿಮ್ಮೆದುರಿಗೆ ತರ್ತಾ ಇದ್ದಾರೆ. ಶ್ರೀ ಮಂಜುನಾಥ ಚಿತ್ರದಿಂದ ಮಹಾಪ್ರಾಣ. ಹಿರಿಯರು ಹಾಡಿದ್ರು, ನಮ್ಮ ಹೆಣ್ಮಕ್ಳಂತೂ ಬಹಳ ಚಂದ ಹಾಡಿದ್ರಿ. ಎಷ್ಟು ಚಂದ ಅಲ್ಲ, ಚಪ್ಪಾಳೆ ಇನ್ನೂ ಜೋರಾಗಿ ಬರ್ಬೇಕ್ರಿ. ನೀವು ಇವ್ರಿಗೆ ಕೊಡ್ಬೇಕಾರಂತ ಆಶೀರ್ವಾದ. ಚಪ್ಪಾಳೆ ಅಂದ್ರೆ ಬೇರೆ ಏನಲ್ಲ, ನೀವು ಚಪ್ಪಾಳೆ ಒಂದೊಂದು ಮಾನ್ಯ ಬಾ, ಒಂದೊಂದು ಪ್ರೀತಿಯ ಚಪ್ಪಾಳೆ, ನಮ್ಮ ಹೃದಯ ಪೂರ್ವಕವಾದ ಚಪ್ಪಾಳೆ ಕಲಾವಿದರನ್ನ ಒಂದೊಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಸೊ ದಯವಿಟ್ಟು ಒಂದು ವಿನಂತಿ, ನೀವೇನಾದ್ರೂ ಕಾಣಿಕೆ ಕೊಡೋದಿದ್ರೆ ಅಲ್ಲೇ ಕೆಳಗೆ ನಿಂತು, ಹಳೆ ಪಾತ್ರೆ, ಹಳೆ ಕಬುಣ, ಹಳೆ ಪೇಪರ್ ತರ ಹೋಯ್, ಮುಂದೆ ಹಳೆ ಕಸಬರ್ಗಿ, ಹಳೆ ಚಪ್ಪಲ್ಲು, ಏನೇನು ಬರಿತಾವ ನೋಡ್ರಿ. ಏನು ಬರೋದ್ರು ಪರವಾಗಿಲ್ಲ, ಏನು ಬರಿತಾವ ಹಾಡನ್ನ ನೋಡ್ರಿ. ಹಾಡಿಂದ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ, ಎಲ್ಲ ಕೆಲಸ ಬಗ್ಸಿಬಿಟ್ಟು ಕತ್ತಲ್ದಾಗ ಕರಡಿಗೆ ಜಾಮೂನ್ ತಿನ್ಸೋಕೆ ಯಾವ ಚಪ್ಪಾಳೆ ಬರ್ಬೇಕು ಈಗ. ಎಷ್ಟು ಸೂಪರ್ ಸೂಪರ್ ಸೂಪರ್. ವಿಹನ್ಯ ಅವರು ಅದ್ಭುತವಾಗಿ ಹಾಡಿದ್ರು, ಅವ್ರಿಗೊಂದು ಜೋರಾದ ಚಪ್ಪಾಳೆ. ಹಾಗೆ ವಿಹನ್ಯ ಅವರಿಗೆ ಮತ್ತೊಂದು ಕಾಣಿಕೆ. ಕಾಸಿಂ ಅವ್ರಿಗಿಲ್ಲ, ಮಹಾನ್ಯ ಅವ್ರಿಗಿಲ್ಲ, ಬಟ್ ವಿಹನ್ಯ ಓಯ್ ಓಯ್ ಮಲ್ಲಪ್ಪ ವಿಹಾನ ಏನು 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 ಕೂಗುತ್ತೆ, ಏನು ಏನಾಯ್ತು? ಇಲ್ಲಿ ಥಂಡಿ ಹತ್ತಿತ್ತು, ಶಟಗ ಹೊಡೆದೈತ ಅಂತ. ಥಂಡಿ ಹತ್ತಿಲ್ಲ ನಿಂಗ? ದ್ವಾಪರ ನನ್ನನೆ ಬಂದ ಏನದು ನೀರು ಹಾಡಬಹುದು. ಜೇನ ದನಿಯೋಳ್ ನಿನ್ನ ಕಣ್ಣ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವನದಲ್ಲಿದೆ. ಹಾಗೆ ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಕಂಡಾಗ ಕಣ್ಣೊಡಿದ ಮುಡಿ ಮುಂಡ ಕೈ ಮಾಡಿ ಇಟ್ಟೋದಿ ಕತ್ತಲದಾಗ. ಬರ್ಲಿ ಜೋರಾದ ಚಪ್ಪಾಳೆ. ಮಹಾನ್ಯ ಅವ್ರ ತಂಗಿ ವಿಹಾನ್ಯ ಅವರಿಗೆ 2 ವರ್ಷ ಅವರಿಗೆ. ಈಗ ಅಂದ್ರೆ ಮಕ್ಕಳು ಕಲಿಬೇಕು, ಏನಾದ್ರೂ ಮಾಡ್ಬೇಕಂದ್ರೆ ಇಂತಹ ವೇದಿಕೆಗಳು ಕಲ್ಪಿಸಿಕೊಡ್ಬೇಕು. ಧನ್ಯವಾದಗಳು. ಮಹಾನ್ಯ ಮತ್ತೊಂದು ಅಪೇಕ್ಷೆ ಗೀತೆಯನ್ನ, ನಮ್ಮ ಗುರುವಣ್ಣವರ ಅಪೇಕ್ಷೆ ಗೀತೆಯನ್ನ ವೇದಿಕೆ ಮೇಲೆ ತರ್ತಾ ಇದ್ದಾರೆ. ಮತ್ತೊಂದು ಗೀತೆ. ಇದರ ನಂತರ ನಿಮ್ಮನ್ನೆಲ್ಲ ಮತ್ತಷ್ಟು ನಗಿಸ್ಲಿಕ್ಕೆ ನಮ್ಮ ರಾಜ್ ಕರಣ್ ಹಾಗೂ ಬಸವರಾಜ್ ಗುಡ್ಡಪ್ಪನವರು. ಇದು ಹುಬ್ಬ